ವಿದ್ಯಾರ್ಥಿಗಳೇ, ನಿಮಗೆಲ್ಲ ನಮಸ್ಕಾರ. ಭಾರತ ಸಂವಿಧಾನ ಪತ್ರಿಕೆಯ 3ನೇ ಸೆಷನ್ಗೆ ಸಂಬಂಧಪಟ್ಟ ಹಾಗೆ ನಾವು ಇವತ್ತು ಚರ್ಚೆಯನ್ನು ಮಾಡಬಹುದು. ಈ ಭಾಗದಲ್ಲಿ ಭಾರತ ಸಂವಿಧಾನದ ಲಕ್ಷಣಗಳನ್ನು ನಾವು ಚರ್ಚಿಸಬಹುದು. ಭಾರತ ಸಂವಿಧಾನ ಜಗತ್ತಿನಲ್ಲಿ ಅತ್ಯಂತ ಬೃಹತ್ತಾದ ದೀರ್ಘವಾದ ಸಂವಿಧಾನ ಎಂದು ಹೆಸರನ್ನು ಪಡೆದಿದೆ. ಭಾರತ ಸಂವಿಧಾನವನ್ನು ಸಂವಿಧಾನ ರಚನಾ ಸಮಿತಿಯ ಮೂಲಕ ರೂಪಿಸಲಾಯಿತು. ಸಂವಿಧಾನ ರಚನಾ ಸಮಿತಿಯು 2 ವರ್ಷ 11 ತಿಂಗಳು 17 ದಿವಸಗಳನ್ನು ಈ ಸಂವಿಧಾನ ರೂಪಿಸಲಿಕ್ಕೆ ಅವಧಿಯನ್ನು ತೆಗೆದುಕೊಂಡಿದ್ದನ್ನು ನಾವಿಲ್ಲಿ ನೋಡಬಹುದು. ಭಾರತ ಸಂವಿಧಾನವು ರಚನೆಯಾದಾಗ 395 ವಿಧಿಗಳನ್ನು ಒಳಗೊಂಡಿತ್ತು. ಈಗ ಸಂವಿಧಾನ ರೂಪುಗೊಂಡು 70 ವರ್ಷಗಳ ನಂತರ ಸಂವಿಧಾನದಲ್ಲಿ 22 ಭಾಗಗಳಿದ್ದಾವೆ, 448 ವಿಧಿಗಳಿದ್ದಾವೆ ಮತ್ತು 12 ಪರಿಚ್ಛೇದಗಳಿದ್ದಾವೆ. ಸಂವಿಧಾನಕ್ಕೆ ಕಾಲಕಾಲಕ್ಕೆ ಅನೇಕ ತಿದ್ದುಪಡಿಗಳು ಕೂಡ ನಡೆದಿರುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ನಮ್ಮ ಭಾರತದ ಪರಿಸರಕ್ಕೆ ಹೊಂದಿಕೊಳ್ಳುವ ಸಂವಿಧಾನವನ್ನು ರಚಿಸಲಾಯಿತು. ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ಯುನಿಕ್ ಇನ್ ರೆಸ್ಪೆಕ್ಟ್ ಆಫ್ ಇಟ್ಸ್ ಸೈಜ್. Our Indian Constitution is a completely written document. Constitution is being drafted by Constituent Assembly. Constituent Assembly took 2 years, 11 months and 17 days to make this Constitution. It consists 448 articles now, 22 parts with 12 schedules. 104 amendments have been made so far. Our constitution is best suited to Indian environment. ಈಗ ನಾವು ಸಂವಿಧಾನದ ಲಕ್ಷಣಗಳನ್ನು ಒಂದರ ನಂತರ ಒಂದರಂತೆ ಚರ್ಚೆಯನ್ನು ಮಾಡಬಹುದು. ಮೊದಲನೆಯ ಲಕ್ಷಣ ಲಿಖಿತ ಮತ್ತು ದೀರ್ಘ ಸಂವಿಧಾನ. ನಮ್ಮ ಸಂವಿಧಾನವನ್ನು ಸಂಪೂರ್ಣವಾಗಿ ಲಿಖಿತ ಸಂವಿಧಾನ ಅಂತ ಕರಿತೇವೆ. ಸಂವಿಧಾನ ರಚನಾ ಸಮಿತಿಯ ಮೂಲಕ ರಚನೆಯಾದಂಥ ಸಂವಿಧಾನ ಇದು. ನಮ್ಮ ಸಂವಿಧಾನವನ್ನು ಇಡೀ ಜಗತ್ತಿನಲ್ಲಿಯೇ ಬೃಹತ್ತಾದ ಸಂವಿಧಾನ ಅಂತ ಜೆನ್ನಿಂಗ್ಸ್ ಕರೆದಿರೋದನ್ನು ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬೋದು. The first feature of Indian Constitution is written and detailed Constitution. The Indian Constitution is a wholly written document incorporating the constitutional law of India. Our Constitution was drafted, debated and enacted by the Constituent Assembly. Constituent Assembly took 2 years, 11 months and 17 days to make or prepare the Constitution. Jennings rightly remarked that Indian Constitution is the largest written constitution in the world. ಭಾರತ ಸಂವಿಧಾನದ ಎರಡನೆಯ ಲಕ್ಷಣ ಏನು ಅಂತಂದರೆ, ಭಾರತ ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ಗಣರಾಜ್ಯ. ನಾವು ಈಗಾಗಲೇ ಸಂವಿಧಾನದ ಪೀಠಿಕೆಯನ್ನು ಕುರಿತು ಚರ್ಚೆಯನ್ನು ಮಾಡಿದ್ದೇವೆ. ಈ 5 ಗುಣಗಳು ಸಾರ್ವಭೌಮತ್ವ,
ಸಮಾಜವಾದ, ಜಾತ್ಯತೀತತೆ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಇವು ನಮ್ಮ ಭಾರತ ಸಂವಿಧಾನದ ವಿಶೇಷವಾದ ಲಕ್ಷಣಗಳಾಗಿದ್ದಾವೆ. ಭಾರತ ಒಂದು ಸ್ವತಂತ್ರ ರಾಷ್ಟ್ರ, ಸಮಾಜವಾದಿ ರಾಷ್ಟ್ರ, ಜಾತ್ಯತೀತ ಗುಣಗಳನ್ನು ಇದು ಅಳವಡಿಸಿಕೊಂಡಿದೆ. ಅಷ್ಟೇ ಅಲ್ಲದೆ ಇದು ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿರುವಂಥದ್ದು ನೋಡ್ತೇವೆ. ದ ಸೆಕೆಂಡ್ feature of Indian Constitution is India is a sovereign, socialist, secular, democratic republic state. These five important terms signify five major features of the Indian polity. The preamble of our Indian Constitution declares India to be a sovereign, socialist, secular, democratic republic. All these are important and major features of the Indian polity. ಭಾರತದ ಸಂವಿಧಾನದ ಮೂರನೆಯ ಲಕ್ಷಣ ವಿಶೇಷವಾಗಿದೆ. ಭಾರತ ಎರಡು ಗುಣಗಳನ್ನು ಒಳಗೊಂಡಿದೆ. ಸಂಯುಕ್ತ ಪದ್ಧತಿಯ ಗುಣಗಳನ್ನು ಒಳಗೊಂಡಿದೆ, ಏಕಾತ್ಮಕ ಸರ್ಕಾರದ ಗುಣಗಳನ್ನು ಒಳಗೊಂಡಿದೆ. ಅದಕ್ಕೆ ನಾವು ಭಾರತವನ್ನು ಅರೆ ಸಂಯುಕ್ತ ರಾಷ್ಟ್ರ ಅಂತ ಕರೀತೇವೆ. ಸಂಯುಕ್ತ ಪದ್ಧತಿಯ ಲಕ್ಷಣಗಳಾಗಿರುವಂಥದ್ದು ಅಧಿಕಾರ ಅನ್ನುವಂಥದ್ದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಂಚಿಕೆಯಾಗಿದೆ. ಕೇಂದ್ರದ ಅಧಿಕಾರಗಳ್ಯಾವುವು ಅನ್ನುವಂಥದ್ದನ್ನು ಮತ್ತು ರಾಜ್ಯಗಳು ಪಡ್ಕೊಂಡಿರ್ತಕ್ಕಂಥ ಅಧಿಕಾರಗಳು ಯಾವುವು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಸಂವಿಧಾನದಲ್ಲಿ ನಮೂದಿಸಲಾಗಿದೆ. ಆದರೆ ಕೇಂದ್ರಕ್ಕೆ ಹೆಚ್ಚು ಅಧಿಕಾರವನ್ನು, ಹೆಚ್ಚು ಒತ್ತನ್ನು ಕೊಟ್ಟಿರುವಂಥದ್ದು ಕೂಡ ನಾವಿಲ್ಲಿ ಗಮನಿಸ್ತೇವೆ. ಮಿಕ್ಸ್ಚರ್ ಆಫ್ ಫೆಡರಲ್ ಗವರ್ನಮೆಂಟ್ ಆಸ್ ವೆಲ್ ಆಸ್ ಯೂನಿಟರಿ ಗವರ್ನಮೆಂಟ್. The Constitution provides for a federal structure with a unitary spirit. India as a quasi-federation. The powers have been distributed among the center and the states. It is the pluralistic nature of the Indian society and the presence of regional diversities and the need for securing unity and integrity of the nation. The Constitution of India is neither federal nor unitary, but a mixture of both. It is an important feature of Indian Constitution. ಹಾಗಾಗಿ ಇನ್ನೊಂದು ಮುಖ್ಯವಾದಂಥ ಲಕ್ಷಣ ಏನು ಅಂತಂದರೆ, ನಮ್ಮ ಸಂವಿಧಾನ ಕಠಿಣ ಸಂವಿಧಾನವೂ ಹೌದು, ಸರಳ ಸಂವಿಧಾನವೂ ಹೌದು. ಜಗತ್ತಿನ ಕೆಲವು ರಾಷ್ಟ್ರಗಳ ಸಂವಿಧಾನವನ್ನು ನಾವು ಕಠಿಣ ಸಂವಿಧಾನ ಅಂತ ಗುರುತಿಸ್ತೇವೆ. ಉದಾಹರಣೆಗೆ ಅಮೇರಿಕ ಸಂವಿಧಾನ. ಇನ್ನೂ ಕೆಲವು ರಾಷ್ಟ್ರಗಳ ಸಂವಿಧಾನವನ್ನು ನಾವು ಸುಲಭ ಸಂವಿಧಾನ ಅಂತ ಕರಿತೇವೆ. ಉದಾಹರಣೆಗೆ ಇಂಗ್ಲೆಂಡಿನ ಸಂವಿಧಾನ. ಆದರೆ ಭಾರತ ರಾಷ್ಟ್ರ ಅನ್ನುವಂಥದ್ದು ಎರಡು ಬಗೆಯ ಗುಣಲಕ್ಷಣಗಳನ್ನು ಕೂಡ ಒಳಗೊಂಡಿದೆ. ನಮ್ಮ ಸಂವಿಧಾನದ ಕೆಲವು ಭಾಗಗಳನ್ನು ಸರಳ ವಿಧಾನಗಳಿಂದಲೂ, ಇನ್ನೂ ಕೆಲವು ಭಾಗಗಳನ್ನು ಕಠಿಣ ವಿಧಾನಗಳಿಂದಲೂ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಈ ಎರಡೂ ಗುಣಗಳನ್ನು ಹೊಂದಿರುವಂಥ ವಿಶೇಷವಾದ ಲಕ್ಷಣವನ್ನು ನಮ್ಮ ದೇಶದ ಸಂವಿಧಾನ ಹೊಂದಿದೆ. ದ ಫೋರ್ತ್ ಫೀಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಮಿಕ್ಸ್ಚರ್ ಆಫ್ ಬೋತ್ ರಿಜಿಡಿಟಿ ಅಂಡ್ ಫ್ಲೆಕ್ಸಿಬಿಲಿಟಿ. Some of the provisions of Indian Constitution can be amended in a difficult way, in a difficult procedure. But some of the provisions of the Indian Constitution can be amended very easily by following easiest method. Therefore, we call Indian Constitution as mixture of rigidity and flexibility.
ಐದನೆಯ ಲಕ್ಷಣ ಮೂಲಭೂತ ಹಕ್ಕುಗಳು. ನಮ್ಮ ಸಂವಿಧಾನದ 3ನೇ ಅಧ್ಯಾಯದಲ್ಲಿ 6 ಬಗೆಯ ಮೂಲಭೂತ ಹಕ್ಕುಗಳನ್ನು ನಾವು ಗಮನಿಸ್ಬೋದು. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ವಿದ್ಯಾಭ್ಯಾಸದ ಹಕ್ಕು, ಕೊನೆಯದಾಗಿ ಸಂವಿಧಾನಾತ್ಮಕ ಪರಿಹಾರ ಹಕ್ಕು. ಈ 6 ವಿಧದ ಹಕ್ಕುಗಳನ್ನು ಭಾರತದ ಪ್ರಜೆಗಳಿಗೆ ನೀಡಲಾಗಿರುತ್ತೆ. ಮೂಲಭೂತ ಹಕ್ಕುಗಳ ಸಂಬಂಧಪಟ್ಟ ಹಾಗೆ ನಾವು ಇನ್ನೊಂದು ಅಧ್ಯಾಯವನ್ನು ಸಂವಿಧಾನ ಒಳಗೊಂಡಿರೋದ್ರಿಂದ ಅಲ್ಲಿ ವಿವರವಾಗಿ ಚರ್ಚಿಸ್ಬೋದು. ಫಂಡಮೆಂಟಲ್ ರೈಟ್ಸ್ is another important feature of Indian Constitution. Under Part 3, Articles 12 to 35, the Constitution grants and guarantees fundamental rights. Right to equality, right to freedom, right against exploitation, right to freedom of religion, cultural and educational rights. The last right, right to constitutional remedies. These 6 rights are fundamental rights. ಸಂವಿಧಾನದ ಇನ್ನೊಂದು ಲಕ್ಷಣ ಮೂಲಭೂತ ಕರ್ತವ್ಯಗಳು. ಮೂಲಭೂತ ಕರ್ತವ್ಯಗಳು ಈ ದೇಶದ ಪ್ರಜೆಯಾಗಿ, ದೇಶದ ನಾಗರಿಕರಾಗಿ ಎಲ್ಲರೂ ಕೂಡ ಅನುಸರಿಸಬೇಕು, ಪಾಲಿಸಬೇಕು. ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತರೋದರ ಮುಖಾಂತರ ಜನವರಿ 3, 1977ರಿಂದ ಜಾರಿಗೆ ಬರುವಂತೆ 4A ಹೊಸ ಭಾಗವನ್ನು ಸೇರಿಸಲಾಯಿತು. ಅಷ್ಟೇ ಅಲ್ಲದೆ 51A ಹೊಸ ವಿಧಿಯನ್ನು ಕೂಡ ಸಂವಿಧಾನದಲ್ಲಿ ಅಳವಡಿಸಿ ಮೂಲಭೂತ ಕರ್ತವ್ಯಗಳನ್ನು ನಮೂದಿಸಲಾಯಿತು. ಈ ಮೂಲಭೂತ ಕರ್ತವ್ಯಗಳನ್ನು ಕೂಡ ನಾವು ಮುಂದೆ ವಿವರವಾಗಿ ಚರ್ಚಿಸುತ್ತೇವೆ. Fundamental duties are very important. As a citizen of this country, should abide by the Constitution. There are different fundamental duties. For example, the first fundamental duty is to abide by the Constitution and respect its ideals and the institution, the national flag and the national anthem. Totally, we have 11 fundamental duties. The last fundamental right, that is, provide opportunities for education to his child or ward between the age of 6 and 14 years. This fundamental duty has been added into the Constitution by 86th Constitutional Amendment Act 2002. ಈ ಹೊಸ ಮೂಲಭೂತ ಕರ್ತವ್ಯವನ್ನು ಸಂವಿಧಾನಕ್ಕೆ 86ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. ಪ್ರತಿಯೊಬ್ಬ ಪಾಲಕ, ಪೋಷಕ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಬೇಕು ಅಂತದ್ದು ಕಡ್ಡಾಯವಾದ ಕರ್ತವ್ಯವಾಗಿದೆ. ಸಂವಿಧಾನದ 7ನೆಯ ಲಕ್ಷಣ ರಾಜ್ಯ ನಿರ್ದೇಶಕ ತತ್ವಗಳು. ಸಂವಿಧಾನದ 3ನೇ ಭಾಗದಲ್ಲಿ ನಾವು ಮೂಲಭೂತ ಹಕ್ಕುಗಳನ್ನು ನೋಡಿದರೆ, ಸಂವಿಧಾನದ 4ನೆಯ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ನೋಡ್ತೇವೆ. ಈ ರಾಜ್ಯ ನಿರ್ದೇಶಕ ತತ್ವಗಳು ಸರ್ಕಾರಕ್ಕೆ ಒಂದು ಬಗೆಯಲ್ಲಿ ನಿರ್ದೇಶನದ ರೀತಿಯಲ್ಲಿ ಕಾಣಿಸಿಕೊಳ್ತವೆ. ರಾಷ್ಟ್ರ ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಾದ್ರೆ ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸರ್ಕಾರ ಆಡಳಿತದ ಸಂದರ್ಭದಲ್ಲಿ ಗಮನದಲ್ಲಿಟ್ಕೊಳ್ಬೇಕು. ಮತ್ತು ಇನ್ನೊಂದು ಮೂಲಭೂತ ಹಕ್ಕುಗಳಿಗೆ ಮತ್ತು ರಾಜ್ಯ ನಿರ್ದೇಶಕ ತತ್ವಗಳಿರುವಂಥ ವ್ಯತ್ಯಾಸ ಏನು ಅಂತಂದರೆ,
ಪ್ರಜೆಗಳಿಗೆ ಅಥವಾ ಪೌರರಿಗೆ ನೀಡಿರುವಂಥ ಮೂಲಭೂತ ಹಕ್ಕುಗಳಿಗೆ ಏನಾದರೂ ಧಕ್ಕೆ ಆದರೆ ಆ ವ್ಯಕ್ತಿ, ಆ ನಾಗರಿಕ ನ್ಯಾಯಾಲಯಗಳಿಗೆ ಹೋಗಿ ತನಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಅವಕಾಶ ಇದೆ. ರಾಜ್ಯ ನಿರ್ದೇಶಕ ತತ್ವಗಳಿಗೆ ಈ ಅವಕಾಶ ಇಲ್ಲ. ದಿ ಸೆವೆಂತ್ ಫೀಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಪಾರ್ಟ್ 4 of the Constitution deal with directive principles of state policy. They are from Article 36 to 51. These are instructions to the state for securing socio-economic developmental objectives. At this time, you must know the difference between fundamental rights and directive principles. Fundamental rights are justiciable. They are legally enforceable by any court. But directive principles of state policy are not justiciable. They are not legally enforceable by any court of law. ಇದೊಂದು ಮುಖ್ಯವಾದಂಥ ವ್ಯತ್ಯಾಸವಾಗಿ ನಾವು ಗಮನಿಸ್ಬೋದು. 8ನೆಯ ಲಕ್ಷಣ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ಭಾರತ ದ್ವಿಸದನ ಶಾಸಕಾಂಗ ವ್ಯವಸ್ಥೆಯನ್ನು ಹೊಂದಿದೆ. ದ್ವಿಸದನ ಶಾಸಕಾಂಗ ವ್ಯವಸ್ಥೆ ಅಂತಂದರೆ ಕೇಂದ್ರದಲ್ಲಿ ಸಂಸತ್ತು 2 ಸದನಗಳನ್ನು ಒಳಗೊಂಡಿದೆ. ಅದನ್ನು ನಾವು ದ್ವಿಸದನ ಶಾಸಕಾಂಗ ವ್ಯವಸ್ಥೆ, ಬೈಕ್ಯಾಮರಲ್ ಲೆಜಿಸ್ಲೇಚರ್ ಸಿಸ್ಟಮ್ ಅಂತ ಕರಿತೇವೆ. ಈ ದ್ವಿಸದನ ಶಾಸಕಾಂಗ ವ್ಯವಸ್ಥೆಯಲ್ಲಿ ನಾವು ಒಂದನ್ನು ಕೆಳಮನೆ ಅಂತ ಕರಿತೇವೆ, ಇನ್ನೊಂದನ್ನು ಮೇಲ್ಮನೆ ಅಂತ ಕರಿತೇವೆ. ನಮ್ಮ ಭಾರತ ದೇಶದಲ್ಲಿ ಕೆಳಮನೆಯನ್ನು ನಾವು ಲೋಕಸಭಾ ಅಂತ ಕರಿತೇವೆ, ಮೇಲ್ಮನೆಯನ್ನು ರಾಜ್ಯಸಭೆ ಅಂತ ಕರಿತೇವೆ. ಇದು ಒಂದು ವ್ಯವಸ್ಥೆ ನಮ್ಮ ದೇಶದ ಸಂವಿಧಾನದ ಒಂದು ವಿಶೇಷವಾದ ಲಕ್ಷಣವಾಗಿದೆ. ಕೆಳಮನೆಯಾಗಿರುವ ಲೋಕಸಭೆಗೆ ಹೆಚ್ಚು ಅಧಿಕಾರವನ್ನು ನೀಡಲಾಗಿದೆ. ಕಾರಣ ಏನು ಅಂತಂದರೆ, ಕೆಳಮನೆಯ ಸದಸ್ಯರು ನೇರವಾಗಿ ಪ್ರಜೆಗಳಿಂದ ಆಯ್ಕೆಯಾಗ್ತಾರೆ. ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಿರ್ತವೆ. ಪ್ರತಿ ಲೋಕಸಭಾ ಕ್ಷೇತ್ರಕ್ಕೆ ಒಬ್ಬ ಪ್ರತಿನಿಧಿ ನೇರವಾಗಿ ಪ್ರಜೆಗಳಿಂದ ಆಯ್ಕೆ ಆಗ್ತಾನೆ. ಆ ಕಾರಣಕ್ಕಾಗನೇ ಅದನ್ನು ಅತ್ಯಂತ ಅಧಿಕಾರದ ಸದನ ಅಂತ ಕರಿತೇವೆ, ಪವರ್ಫುಲ್ ಹೌಸ್ ಅಂತ ಕರಿತೇವೆ. ಇನ್ನೊಂದು ಮೇಲ್ಮನೆಯಾಗಿರ್ತಕ್ಕಂಥ ರಾಜ್ಯಸಭೆ ಇದೆಯಲ್ಲ, ಅದನ್ನು ನಾವು ನೇರವಾಗಿ ಚುನಾಯಿಸೋದಲ್ಲ, ಪರೋಕ್ಷವಾಗಿ ಆ ಸದನದ ಸದಸ್ಯರು ಆಯ್ಕೆ ಆಗ್ತಾರೆ. ಈ ಸಂಗತಿಗಳನ್ನು ಕೂಡ ನಾವು ಮುಂದೆ ಚರ್ಚೆ ಮಾಡಬಹುದು. ಇಲ್ಲಿ ಸಂಕ್ಷಿಪ್ತವಾಗಿ ನಮ್ಮ ದೇಶದ ಸಂವಿಧಾನ ಅನ್ನುವಂಥದ್ದು ದ್ವಿಸದನ ಶಾಸಕಾಂಗ ವ್ಯವಸ್ಥೆಯನ್ನು ಹೊಂದಿದೆ. ಕೇಂದ್ರದಲ್ಲಿ ಆ ಸದನಗಳನ್ನು ನಾವು ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ಕರಿತೇವೆ. ಲೋಕಸಭೆಯ ಸದಸ್ಯರು ನೇರವಾಗಿ ಜನಗಳಿಂದ ಆಯ್ಕೆಯಾದರೆ, ರಾಜ್ಯಸಭೆಯ ಸದಸ್ಯರು ಪರೋಕ್ಷವಾಗಿ ಆಯ್ಕೆ ಆಗ್ತಾರೆ. ಹಾಗೆಯೇ ರಾಜ್ಯದಲ್ಲಿ ಕೂಡ ಈ ದ್ವಿಸದನ ಶಾಸಕಾಂಗ ವ್ಯವಸ್ಥೆಯನ್ನು ಹೊಂದುವಂಥದ್ದು ಅಥವಾ ಒಂದೇ ಇರುವಂಥದ್ದು ಆ ರಾಜ್ಯಗಳಿಗೆ ಬಿಟ್ಟ ವಿವೇಚನೆ. Bicameral Union Parliament is another feature of Indian Constitution. Our Constitution provides a bicameral legislature at the union level, at the central level. The Lok Sabha is the lower, popular, directly elected house. The Rajya Sabha, which is called upper house, is indirectly elected house. The Lok Sabha is the most powerful house. Why? Because its members are being elected by the people directly, whereas the members of Rajya Sabha are being indirectly elected by the house. Rajya Sabha is an indirectly elected house. Lok Sabha is directly elected house.
ಯು ಮಸ್ಟ್ ನೋ ದಿ ಡಿಫರೆನ್ಸ್. ಹೀಗಾಗಿ ಈ ಮೂರನೆಯ ಸೆಷನ್ನಲ್ಲಿ ನಾವು ಸಂವಿಧಾನದ ಇಷ್ಟು ಲಕ್ಷಣಗಳನ್ನು ಚರ್ಚೆ ಮಾಡಿದ್ದೇವೆ. ನಾಲ್ಕನೆಯ ಸೆಷನ್ನಲ್ಲಿ ಉಳಿದ ಲಕ್ಷಣಗಳನ್ನು ನಾವು ಚರ್ಚೆ ಮಾಡಬಹುದು. ನಮಸ್ಕಾರ.